ಇಸ್ಪೀಟ್ ಆಡುವುದನ್ನು ನಿಷೇಧ ಮಾಡಲಾಗಿದೆ. ಜನರನ್ನು ಈ ಒಂದು ಇಸ್ಪೀಟ್ ದಂಧೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ. ಆನ್ಲೈನಲ್ಲಿ ಮಾಡುವಂತಹ ಜೂಜನ್ನು ಇವರು ಪೊಲೀಸ್ನವ್ರು ಯಾಕೆ ಜೂಜು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ? ಯಾಕೆ ಅಷ್ಟೊಂದು ಸೂಸೈಡ್ಗಳಾಗ್ತಾ ಇದ್ದಾವೆ? ಜನಗಳು ಅವರ ಕೆಲಸಗಳನ್ನು ಬಿಟ್ಟು, ವಿದ್ಯಾವಂತರುಗಳು ಕೆಲಸಕ್ಕೆ ಹೋಗ್ತಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ, ಮನೆಗಳ ಕಡೆ ಗಮನ ಹರಿಸೋದಿಲ್ಲ, ಅಪ್ಪ ಅಮ್ಮಂದಿರಿಗೆ ಹೊಡೆದು ದುಡ್ಡು ತಗೊಂಡೋಗಿ ಇಸ್ಪೀಟನ್ನು ಆಡ್ತಾರೆ, ಅದು ಆನ್ಲೈನಲ್ಲಿ ಆಡ್ತಾರೆ. ಇದನ್ನು ಪ್ರಚಾರ ಮಾಡುವಂತಹ ಸೆಲೆಬ್ರಿಟಿಗಳು ಇವರ ಮೇಲೆ ಯಾಕೆ FIRಗಳಾಗ್ತಾ ಇಲ್ಲ? ಅದು ತಮ್ಮಣ್ಣ ಆಗಿರ್ಬೋದು, ಅಥವಾ ನಮ್ಮ ಕನ್ನಡ ಆ್ಯಕ್ಟರ್ ಸುದೀಪ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಪ್ರಚಾರಗಳನ್ನ ಮಾಡ್ತಾರೆ, ಆಡಿ, ಆನ್ಲೈನ್ ಆಡಿ ಅಂತ. ಸೊ ನಿಮಗೆ ಒಂದು ವಿಶ್ಲೇಷಣೆಗೆ ಹೇಳ್ತೀನಿ ಮಾತು. ಎಷ್ಟು ಜನ ಈ ಆನ್ಲೈನ್ ರಮ್ಮಿಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ರಮ್ಮಿ ಪ್ಯಾಲೇಸ್ ಅಂತ ಇದೆ, ಜಿನ್ ರಮ್ಮಿ, ಟೀಮ್ ಪಾಟೀಲ್ ಗೋಲ್ಡ್ ಅಂತ, ಕ್ರಿಬೇಜ್ ಅಂತ, ಮಹಾನ್ ಜಾಂಗ್ ಅಂತ, ಅಂದರೆ ಇವು ಎಲ್ಲ ಆ್ಯಪ್ಗಳು ಮಾಡಿರುವಂತಹ ಕದೀಮ ಕಳ್ಳರು ಶ್ರೀಮಂತರ ಮೇಲೆ ಯಾಕೆ ನಮ್ಮ ಪೊಲೀಸರು ಕಠಿಣ ಕ್ರಮವನ್ನು ಜರುಗಿಸ್ತಾ ಇಲ್ಲ?